Praise the Lord. Hallelujah. ನನ್ನ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಒಂದು ತಿಂಗಳು ದೇವರು ನಮ್ಮನ್ನು ಆನಂದ ತೈಲದಿಂದ, ಅಭಿಷೇಕ ತೈಲದಿಂದ ತೃಪ್ತಿಪಡಿಸಿ, ಎರಡನೇ ತಿಂಗಳಿಗೆ ಕಾಲಿಟ್ಟಿಗೆ ದೇವರು ಕೊಟ್ಟಂತ ಕೃಪೆಯನ್ನು ನೆನೆಸಿ ನಾವೆಲ್ಲ ಕರಗಳನ್ನು ಎತ್ತಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಮುಂದಿರುವಂತ ಸಮಯ ನಾವು ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ. ಮನಸ್ಸು ಬಿಚ್ಚಿ
ಒಬ್ಬನೇ ಆಗಿದ್ದಾನೆ. ನಮ್ಮ ಹಾಗೆ ಬೇರೆ ಯಾವ ದೇವರುಗಳಿಲ್ಲ. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಆತನೊಬ್ಬನೇ ದೇವರಾಗಿದ್ದಾನೆ. ಯೇಸು ರಾಜ ಏಕೆ ಮಸೀಹೆ. ಆತನು ಕೆಂಪು ಸಮುದ್ರವನ್ನ ವಿಭಾಗ ಮಾಡಿದರು, ಯೋರ್ದಾನನ್ನ ವಿಭಾಗ ಮಾಡಿದರು, ಯೆರಿಕೋ ಕೋಟೆಯನ್ನ ಕೆಳಗೆ ಬಿಟ್ಟರು, ಇಸ್ರಾಯೇಲರನ್ನ ಅದ್ಭುತ ರೀತಿಯಾಗಿ ನಡೆಸಿದರು, ಮಾರ್ಗವಿಲ್ಲದಲ್ಲಿ ಮಾರ್ಗವನ್ನು ತೆರೆದು ಅವರನ್ನು ನಡೆಸಿದರು. ಇವತ್ತು ನಮ್ಮ ಈ ಲೋಕದ ಯಾತ್ರೆಯಲ್ಲಿಯೂ ದೇವರು ನಮ್ಮನ್ನು ಅದೇ ರೀತಿಯಲ್ಲಿ ಮಾರ್ಗವನ್ನು ಸಿದ್ಧ ಮಾಡಿ ನಮ್ಮನ್ನು ನಡೆಸುವ ದೇವರು ಆತನಾಗಿದ್ದಾರೆ. ಆದ್ರಿಂದ ಯೇಸು ರಾಜ, ಯೇಸು ರಾಜ, ನಾವೆಲ್ಲ ಸೇರಿ ಯೇಸು ರಾಜ ಏಕೆ ಮಸೀಹೆ ಎಂಬುದಾಗಿ ಹಾಡು. Yeshua,
ನಮ್ಮ ಆಶ್ರಯ ಆತನೇ ಆಗಿದ್ದಾನೆ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ಕಾಪಾಡುವ ದೇವರು ಆತನೇ ಆಗಿದ್ದಾನೆ. ಕ್ರಿಸ್ತನೆಂಬ ಬಂಡೆಯ ಮೇಲೆ ನಮ್ಮನ್ನು ನಿಲ್ಲಿಸಿದ ದೇವರು ಅದು ಆತನೊಬ್ಬನೇ ಆಗಿದ್ದಾನೆ. ಅವಮಾನ ಪಟ್ಟ ಸ್ಥಳದಲ್ಲಿ ಸನ್ಮಾನವನ್ನು ಮಾಡುವ ದೇವರು ಅದು ಆತನೇ ಆಗಿದ್ದಾನೆ. ವೈರಿಗಳ ಮುಂದೆ, ಶತ್ರುಗಳ ಮುಂದೆ ನಮ್ಮ ತಲೆಯನ್ನು ಎತ್ತುವಂತೆ ಮಾಡುವ ದೇವರು ಆತನಾಗಿದ್ದಾನೆ. ಇವತ್ತು ದೇವರು ನಮ್ಮನ್ನ ಬಾಲವನ್ನಾಗಿ ಅಲ್ಲ, ಶಿರವನ್ನಾಗಿ ಇಟ್ಟದನ್ನು ನೆನೆಸಿ ನಾವು ಕರಗಳನ್ನು ತಟ್ಟುತ್ತ ಆ ತಂದೆಯಾದ ದೇವರಿಗೆ, ಆ ಯೇಸು ಕ್ರಿಸ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ ನಿನಗೆ ಸ್ತೋತ್ರ. ಇಷ್ಟೊತ್ತು ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲಿಕ್ಕೆ ನೀನು ನಮ್ಮೆಲ್ಲರಿಗೆ ಸಭೆಯಾಗಿ ಕೊಟ್ಟಂತ ಕೃಪೆಗೋಸ್ಕರ ಸ್ತೋತ್ರಪ್ಪ. ತಂದೆ, ನೀನು ಅದ್ಭುತ ರೀತಿಯಾಗಿ ನಿನ್ನ ಆತ್ಮನ ಬಲದಿಂದ ತುಂಬಿಸಿ ನಮ್ಮೆಲ್ಲರನ್ನು ನೀನು ನಡೆಸು ಸ್ವಾಮಿ. ತಂದೆ, ಮುಂದಿನ ಪ್ರತಿಯೊಂದು ಭಾಗವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಮ್ಮ ಒಂದೇ ಮಹಿಮೆ ಹೊಂದಲಿ ಅಪ್ಪ. ಕಾಣಿಕೆ ಭಾಗವನ್ನ, ಸಾಕ್ಷ್ಯ ಭಾಗವನ್ನ, ಕೀರ್ತನೆ ಭಾಗವನ್ನ, ತಂದೆ ವಾಕ್ಯದ ಭಾಗವನ್ನೆಲ್ಲ ಭಾಗವನ್ನು ನೀನು ಹೇಳವಾಗಿ ಆಶೀರ್ವದಿಸಿ ಸ್ವಾಮಿ. ಎಲ್ಲದರಲ್ಲಿ ನಿನ್ನ ನಾವು ಒಂದೇ ಮಹಿಮೆ ಹೊಂದಲಿ ಅಪ್ಪ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತ ನಜರೇತಿನ ಯೇಸುವಿನ ಹೆಸರಲ್ಲಿ ಬೇಡುತ್ತಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಎಷ್ಟು ಜನ ಸಂತೋಷವುಳ್ಳವರಾಗಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಿಶ್ಚಯವಾಗಿ ನಾನು ನಂಬ್ತೇನೆ, ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಬಹಳ ಅದು ಪ್ರಾಮುಖ್ಯವಾಗಿದೆ. ಅದಕ್ಕೆ ಕೀರ್ತನೆಗಾರ ಹೇಳ್ತಾರೆ, ನಿನ್ನ ವಾಕ್ಯವು ನನ್ನ ಗಾಲಿಗೆ ದೀಪವಾಗಿದೆ, ದಾರಿಗೆ ಬೆಳಕಾಗಿದೆ. ನೋಡಿ, ದೀಪ ಮತ್ತು ಬೆಳಕಿಲ್ಲದಿದ್ದರೆ ನಮಗೆ ಮುಂದೆ ಹೋಗ್ಲಿಕ್ಕಾಗುವುದಿಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಅದು ಬಹಳ ಅಗತ್ಯವಾಗಿದೆ. ಇವತ್ತು ಅನೇಕರಿಗೆ ದೇವರ ವಾಕ್ಯ ತಿಳಿಯದಾಗಿ ಸೈತಾನ ಮಾಡ್ತಾನೆ. ಅದಕ್ಕೆ ಹೇಳ್ತದೆ, ಲೋಕದ ಜನರನ್ನು ಏನ್ ಮಾಡ್ತದೆ, ನಂಬಿಕೆ ಇಲ್ಲದವರ ಮನಸ್ಸನ್ನು ಏನ್ ಮಾಡ್ತಾರೆ, ಮಂಕು ಮಾಡ್ತಾರೆ. ಎಲ್ಲಿ ಯಾವುದನ್ನು ಮನಸ್ಸು ಮಾಡೋದವ, ಮನಸ್ಸನ್ನು ಮಂಕು ಮಾಡೋದು. ನೋಡಿ, ಮನಸ್ಸು ಓಪನ್ ಆದ್ರೆ ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯಗಳು ನಡೀತದೆ. ಎಷ್ಟು ಜನ ಇವತ್ತು ಮನಸ್ಸು ಓಪನ್ ಮಾಡಿ ಅಲ್ಲಿ ನಾನು ನಂಬ್ತೇನೆ ದೇವರ ವಾಕ್ಯ ಇವತ್ತು ನಿಮಗೆ ಕೊಡುವಾಗ, ಈ ವಾಕ್ಯದ ಪ್ರಕಾರ ನೀವು ಹೋಗುವಾಗ ನಿಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ನೀವು ಕಾಣಲಿಕ್ಕೆ ಸಾಧ್ಯ. ಸತ್ಯವೇದ ಪುಸ್ತಕದಲ್ಲಿ ಜ್ಞಾನೋಕ್ತಿ ಪುಸ್ತಕ ಅದರಲ್ಲಿ 12ನೇ ಅಧ್ಯಾಯ ಅದರಲ್ಲಿ 6ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಜ್ಞಾನೋಕ್ತಿ ಪುಸ್ತಕ ಅದರಲ್ಲಿ 12ನೇ ಅಧ್ಯಾಯ ಅದರಲ್ಲಿ 6ನೇ ವಾಕ್ಯ. ಕೆಟ್ಟವರ ಮಾತು ರಕ್ತಕ್ಕೆ ಹೊಂಚು, ಯಥಾರ್ಥವಂತರ ನುಡಿ ರಕ್ಷಣೆ ಎಂಬುದಾಗಿ. ಈ ವಾಕ್ಯ ನಾನು ಓದುವಾಗ ನನಗೆ ಬಹಳ ಸಂತೋಷವಾಯಿತು. ಕೆಲವೊಂದು ಪ್ರಕಟಣೆಗಳು ದೇವರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಈ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಕೆಟ್ಟವರ ಮಾತು ಏನ್ ಮಾಡ್ತದಂತೆ, ರಕ್ತಕ್ಕೆ ಹೊಂಚು ಅಂದ್ರೆ ನಿನ್ನ ಮರಣವನ್ನು ತರ್ತದೆ ಅಂತ ಅರ್ಥ. ಅಲ್ಲೆಲ್ಲೂಯ್ಯ. ಕೆಟ್ಟವರ ಮಾತು ರಕ್ತಕ್ಕೆ ಹೊಂಚು, ಯಥಾರ್ಥವಂತರ ನುಡಿ ಏನ್ ಮಾಡ್ತದೆ, ರಕ್ಷಣೆ ಮಾಡ್ತದೆ ಎಂಬುದಾಗಿ. ನಾನು ನೀನು ಯಾವಾಗ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಮೇಲೆ ನಮ್ಮನ್ನು ದೇವರು ಯಥಾರ್ಥವಂತರನ್ನಾಗಿ ಮಾಡಿ, ಅಲ್ಲಿ ಕ್ರಿಸ್ತನನ್ನು ತಿಳಿಯುವ ಮೊದಲು ನಾವು ಯಥಾರ್ಥವಾಗಿರಲಿಲ್ಲ. ಹೌದಾ? ಕ್ರಿಸ್ತನಲ್ಲಿ ತಿಳಿಯುವ ಮೊದಲು ನಾವು ಲೋಕದವರು ಹೇಗೆ ಮಾಡ್ತಿದ್ದೆವು ಅದೇ ರೀತಿ ಜೀವಿಸ್ತಾ ಇದ್ದೆವು. ಆದರೆ ಇವತ್ತು ನಾವು ಹೇಳುವುದಲ್ಲ, ನಾನು ಯಥಾರ್ಥವಂತನಾಗಿದ್ದೇನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಯಥಾರ್ಥರ ಹೃದಯವನ್ನು ದೇವರು ನೋಡುತ್ತಾನೆ. ಆಮೇಲೆ ಇಲ್ಲಿ ಹೇಳ್ತದೆ, ಹಾಗಾದ್ರೆ ಯಥಾರ್ಥವಂತರ ನುಡಿ ಏನ್ ಮಾಡ್ತದಂತೆ, ರಕ್ಷಣೆ ಕೊಡ್ತದೆ. ಇವತ್ತು ಹೇಳ್ರಿ, ನನ್ನ ಮಾತು ನನ್ನನ್ನು ಬಿಡುಗಡೆ ಮಾಡ್ತದೆ. ಹೇಳ್ರಿ, ನನ್ನ ಬಾಯ ಮಾತು ನನ್ನನ್ನು ಬಿಡುಗಡೆ ಮಾಡ್ತದೆ. ಹಾಗಾದ್ರೆ ಇವತ್ತು ನಿಮ್ಮನ್ನು ಬಿಡುಗಡೆ ಮಾಡೋದು ಯಾವುದು? ನಿಮ್ಮ ಬಾಯಲ್ಲಿ ಬರುವ ಮಾತುವೇ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಕೆಟ್ಟವರ ಮಾತು ಏನ್ ಮಾಡ್ತದೆ, ರಕ್ತವನ್ನು ಹುಚ್ಚು ಮಾಡ್ತದೆ. ಆದ್ರೆ ನಿನ್ನ ಮಾತು ಬಿಡುಗಡೆ ಮಾಡ್ತದೆ, ಇತರರನ್ನು ಬಿಡುಗಡೆ ಮಾಡ್ತದೆ. ನಿನ್ನನ್ನು ಬಿಡುಗಡೆ ಮಾಡುವಂತೆ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯ್ಯ. ಇವತ್ತು ನಮಗೆ ಗೊತ್ತುಂಟು, ಲೋಕದಲ್ಲಿ ಎಲ್ಲ ಏನೇ ನಡೆದ್ರು ಸಹ ಅದು ನಿನಗೆ ತಟ್ಟುವುದಿಲ್ಲ. ಎಷ್ಟು ಜನ ಹೇಳ್ತೇವೆ, ಲೋಕದಲ್ಲಿ ಏನೇ ನಡೆದ್ರು ಅದು ನಿನಗೆ ತಟ್ಟುವುದಿಲ್ಲ. ಲೋಕದಲ್ಲಿ ಏನಾದ್ರೂ ಒಂದು ವೈರಸ್ ಬಂದ್ರೆ, ಕೊರೋನಾ ವೈರಸ್ ಬರುವಾಗ ನೋಡಿ ಎಷ್ಟು ಜನ ಸತ್ತು ಹೋದ್ರು. ಎಲ್ಲರೂ ಏನ್ ಮಾಡಿದ್ರು, ಏನೆಲ್ಲ ಮಾಡಿದ್ರು. ಆದ್ರೆ ದೇವರ ಮಕ್ಕಳಿಗೆ ಗೊತ್ತುಂಟು, ನಾನು ಸಾಯುವುದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಲೋಕದಲ್ಲಿ ನೋಡಿ ಏನೇ ನಡೆಯಲಿ, ಭೂಕಂಪ ನಡೆಯಲಿ, ಯುದ್ಧ ನಡೆಯಲಿ, ಏನ್ ನಡೆಯಲಿ, ದೇವರು ಹೇಳ್ತಾನೆ ನೀನು ಅದಕ್ಕೆ ಭಯಪಡುವ ಅಗತ್ಯ ಇಲ್ಲ. ನಮ್ಮನ್ನು ದೇವರು ರಕ್ಷಿಸ್ತಾರೆ. ಎಷ್ಟು ಜನ ಹೇಳ್ತೀವಿ, ನಮ್ಮನ್ನು ದೇವರು ರಕ್ಷಿಸ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಮ್ಮ ಬಾಯಿ ನಮ್ಮನ್ನು ರಕ್ಷಿಸುವಂತದ್ದಾಗಿದೆ.
ಆಮೇಲೆ ನಮ್ಮ ಬಾಯಿ ನಮ್ಮ ರಕ್ಷಿಸುವಂತದ್ದಾಗಿದೆ. ಹಾಗಾದ್ರೆ ಇವತ್ತು ನಾವು ಜೀವಿಸಲಿಕ್ಕೆ ಕಾರಣ ನಮ್ಮ ಬಾಯಿಯ ಮಾತಾಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಏನಾದರೂ ಕೆಟ್ಟದನ್ನು ನಾವು ಕಂಡಿದ್ದೇವೆ, ಅದಕ್ಕೆ ಕಾರಣ ಏನು? ನಮ್ಮ ಬಾಯಿಯ ಮಾತು. ನೋಡಿ, ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿ ನೋಡ್ರಿ. ನೀನು ಮಾತು ಕೊಟ್ಟು ಏನ್ ಮಾಡಿದಿ? ಹಾಗಾದ್ರೆ ನಿನ್ನ ಭಾಷೆಗೆ ಕಾರಣ ಯಾರು? ನೀನೇ. ನನ್ನ ಭಾಷೆಗೆ ಕಾರಣ ಯಾರು? ನಾನೇ. ಮಾತು ಯಾರು ಕೊಟ್ಟದ್ದು? ನಾನು. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಇವತ್ತು ನಾವು ಪ್ರಾರ್ಥನಾ ಪೂರ್ವಕವಾಗಿ ಇದನ್ನು ನಾವು ಧ್ಯಾನ ಮಾಡುವ. ಹಲ್ಲೆಲೂಯಾ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಕೆಟ್ಟವರ ಮಾತು ರಕ್ತಕ್ಕೆ ಹೊಚ್ಚು, ಯಥಾರ್ಥವರ ನುಡಿಯೇನಾಗ್ತದೆ ರಕ್ಷಣೆ ಕೊಡ್ತದೆ ಎಂಬುದಾಗಿ. ನೀವು ನೋಡಿ, ರಕ್ತ ಕುಸುಮ ರೋಗಿಯನ್ನು ನೋಡ್ರಿ. ಈ ರಕ್ತ ಕುಸುಮ ರೋಗಿ ಎಷ್ಟು ವರ್ಷದಿಂದ ಅವತ್ತು ಬ್ಲೀಡಿಂಗ್ ಅಲ್ಲಿ ಇರ್ತಿದ್ಲು. 12 ವರ್ಷದಿಂದ ಈ ರೋಗ ಇತ್ತಂತೆ ಅವಳಿಗೆ. 12 ವರ್ಷದಿಂದ ಈ ಕಾಯಿಲೆಯಿಂದ ಬಳಲ್ತಿದ್ಲಂತೆ. ಅವಳು ಡಾಕ್ಟರ್ ಹತ್ರ ಹೋದ್ರು, ಗುಣ ಆಗಲಿಲ್ಲ. ಅವಳು ಹೇಳ್ತಾಳೆ ಟೆಸ್ಟಿಮನಿಯಲ್ಲಿ, ನಾನು ವೈದ್ಯರ ಬಳಿಗೆ ಹೋದೆ, ಆದ್ರೆ ನನ್ನ ರೋಗ ಏನಾಯ್ತು? ಹೆಚ್ಚಾಯಿತು, ಕಡಿಮೆ ಆಗಲಿಲ್ಲ. ನನ್ನಲ್ಲಿರುವ ಹಣ ಆಸ್ತಿಯೆಲ್ಲ ಏನಾಯ್ತು? ಕಳೆದುಕೊಂಡೆ. ಇಂಥ ಒಂದು ಸಂದರ್ಭದಲ್ಲಿ ಆ ರಕ್ತ ಕುಸುಮ ರೋಗಿಗೆ ಯಾರೋ ಒಬ್ಬರು ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, ನೀನು ಯೇಸುವಿನ ಬಳಿಗೆ ಹೋದ್ರೆ ನೀನು ಸ್ವಸ್ಥನಾಗ್ತೀಯ ಎಂಬುದಾಗಿ. ನೋಡಿ, ಯಥಾರ್ಥವಂತರ ಮಾತು ಏನ್ ಬರ್ತದೆ ಅಂತ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ರಕ್ತ ಕುಸುಮ ರೋಗಿ ಈ ಮಾತನ್ನು ಕೇಳಿದ ಕೂಡಲೇ ನೀವು ಮತ್ತೇನು ಬರೆಸುವಂತ 9ನೇ ಅಧ್ಯಾಯ 20ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ ಅಲ್ಲಿ ಹೀಗೆ ವಾಕ್ಯ ಇರ್ತದೆ ಅಂತ ಹೇಳಿದ್ರೆ, ಅವಳು ಏನ್ ಮಾಡಿಲ್ಲ ಅಂತ ಹೇಳಿದ್ರೆ, ಅವಳು ಹೇಳಿದ ಮಾತನ್ನು ತಿಳಿದುಕೊಂಡು ಮನಸ್ಸಿನಲ್ಲಿ ಅಂದುಕೊಂಡು, ಎಲ್ಲಿ ಎಲ್ಲಿ ಎಲ್ಲ ಪ್ರಾಬ್ಲಮ್ ತರದೆ ಯಾವುದು? ನೋಡಿ, ಬ್ರೈನ್ ಎಂಬುದು ಬಹಳ ಇಂಪಾರ್ಟೆಂಟ್. ನಿಮ್ಮ ಮನಸ್ಸು ಹೇಳಿದ್ರೆ ನಿಮ್ಮ ಕೈಯಲ್ಲಾಗುದಿಲ್ಲ, ಮುಂದೆ ಬರುವುದಿಲ್ಲ. ಕಾಲು ಮುಂದೆ ಇಡಬೇಕಾದ್ರೆ ಯಾವ್ದು ಹೇಳ್ಬೇಕು? ಮನಸ್ಸು. ಮನಸ್ಸು ಏನು ಹೇಳ್ತದೆ? ನಿನ್ನ ಜೀವಿತ ಹಾಗೆ ಇರ್ತದೆ. ಮನಸ್ಸು ಹೇಳಿದಾಗ ನಿನ್ನ ಅಂಗಗಳು ಕೇಳ್ತದೆ. ಆಮೇಲೆ ಅದಕ್ಕೆ ದಾವೀದ ಯಾವಾಗ ಹೇಳುದು? ನನ್ನ ಮನವೇ ಯೆಹೋವನನ್ನು ನಂಬಿ ಶಾಂತವಾಗಿದೆ, ನನ್ನ ನಿರೀಕ್ಷೆ ನೆರವೇರುವುದು ಆತನಿಂದ. ನೋಡಿ, ಅವನು ಹೇಗೆ ಮನಸ್ಸನ್ನು ಕಂಟ್ರೋಲ್ ಮಾಡ್ತಿದ್ದ. 103ನೇ ಕೀರ್ತನೆಯಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಟ್ಟಾನು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನೋಡಿ, ಮನಸ್ಸು ಎಂಬುದು ಬಹಳ ಇಂಪಾರ್ಟೆಂಟ್. ಸೈತಾನ ಏನ್ ಮಾಡ್ತಾನೆ ಗೊತ್ತಿಲ್ಲ? ಇಲ್ಲದ ಸಂಗತಿಯನ್ನು ಮನಸ್ಸಿನೊಳಗೆ ತರ್ತಾನೆ. ಯಾವಾಗ ನಿಮಗೆ ನೆಗೆಟಿವ್ ಥಾಟ್ಸ್ಗಳು ಬರ್ತದಲ್ಲ, ಆಗ ನಿಮ್ಮ ಶರೀರದಲ್ಲಿ ಪ್ರಾಬ್ಲಮ್ ಆಗ್ತದೆ, ನಿಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ ಆಗ್ತದೆ. ಹೇಳ್ರಿ, ಇವತ್ತು ಅಲ್ಲಿ ನನ್ನ ಬಾಯಿ ನನ್ನನ್ನು ಇವತ್ತು ರಕ್ಷಿಸುವಂತದ್ದಾಗಿದೆ. ನೋಡಿ, ಈ ರಕ್ತ ಕುಸುಮ ರೋಗಿ ಅವನು ಹೇಳಿದ ಮಾತನ್ನು ಕೇಳಿ ಎಲ್ಲಿಗೆ ತಂದವಳು? ಮನಸ್ಸಿನಲ್ಲಿ ತಂದು. ಈ ಮನಸ್ಸಿನಲ್ಲಿ ಬಂದದ್ದು ಎಲ್ಲಿಗೆ ಬರ್ತದೆ? ಹೃದಯಕ್ಕೆ ಬರ್ತದೆ ಇಲ್ಲವ? ಬರ್ತದೆ. ಹೇಗೆ ಅವಳ ಮನಸ್ಸಿನಲ್ಲಿ ಬಂದದ್ದು? ಅವಳು ಹೃದಯದಲ್ಲಿ ಬಂದು ಅವಳು ಏನ್ ಹೇಳಿದ್ದು ಗೊತ್ತಿಲ್ಲ? ಯೇಸು ಸ್ವಾಮಿಯ ಬರುವಾಗ ಒಂದೇ ಮಾತು ಹೇಳಿದ್ದು, ನಾನು ಈಗ ಹೋಗಿ ಯೇಸುವಿನ ಗೊಂಡಿಯನ್ನು ಮುಟ್ತೇನೆ, ನನಗೆ ಸೌಖ್ಯವಾಗ್ತದೆ. ನಾನು ಹೋಗಿ ಯೇಸುವಿನ ವಸ್ತ್ರವನ್ನು ಮುಟ್ತೇನೆ, ನನಗೆ ಸೌಖ್ಯವಾಗ್ತದೆ ಅಂತ ಅವಳು ಏನ್ ಮಾಡಿದ್ದು? ಮನಸ್ಸಿನಲ್ಲಿ ಬಂದದ್ದು ಬಾಯಲ್ಲಿ ಹೇಳಿಕ್ಕೆ ಶುರು ಮಾಡಿದ್ದು. ಯಾವಾಗ ಬಾಯಲ್ಲಿ ಹೇಳಿ ಅವಳು ಮುಟ್ಟಿದ್ದು, ಬೈಬಲ್ ಹೇಳ್ತದೆ ಅವಳ ರೋಗ ಗುಣವಾಯಿತು. ಇವತ್ತು ನಾನು ಬಲವಾಗಿ ನಂಬಿಕೆ, ನಿಮ್ಮ ಜೀವಿತದಲ್ಲಿ ಸಹ ನೀವು ಮಾತಾಡ್ರಿ, ಯಥಾರ್ಥನ ಮಾತು ಅದು ರಕ್ಷಣೆ ಮಾಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ಇಲ್ಲಿ ನೋಡಿ, ಜ್ಞಾನೋಕ್ತಿ ಪುಸ್ತಕದಲ್ಲಿ 6ನೇ ಅಧ್ಯಾಯ 2ನೇ ವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಏನಂತೆ ಓದಬಹುದು? ನೀನು ಮಾತು ಕೊಟ್ಟು ಭಾಷೆಗೆ ಸಿಕ್ಕಿದಿ, ನಿನ್ನ ವಾಗ್ದಾನವು ನಿನ್ನ ಹಿಡಿದಿದೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಮ್ಮ ಬಾಯಿಯ ಮಾತುಗಳು ಅದು ಜೀವವುಳ್ಳ ಮಾತುಗಳಾಗಿದೆ. ಆಮೇಲೆ ಅಲ್ಲೆಲ್ಲೂಯಾ, ಜೀವವುಳ್ಳ ಮಾತುಗಳಾಗಿದೆ. ನಮಗೆ ದೇವರು ವಾಗ್ದಾನ ಮಾಡಿದ್ದಾರೆ. ಏನು ವಾಗ್ದಾನ ಮಾಡಿದ್ದಾರೆ? ಕೆಟ್ಟ ವಾಗ್ದಾನ ಮಾಡಿದ್ದಾರೆ, ಒಳ್ಳೆಯ ವಾಗ್ದಾನ ಮಾಡಿದಾರ? ದೇವರು ಮಾಡಿದ್ದು ಒಳ್ಳೆಯ ವಾಗ್ದಾನ. ನಾವು ನಮಗೆ ನಾವೇ ಕೆಟ್ಟ ವಾಗ್ದಾನವನ್ನು ಮಾತನಾಡ್ತಿದ್ದೇವೆ. ಅಲ್ಲಿ ಇವತ್ತು ಜಾಗೃತಿಯಾಗಿರ್ಬೇಕು. ನಾವು ಆಡಿದ ಒಂದೊಂದು ಮಾತು ಯಾರ ಬಳಿಗೆ ಹೋಗ್ತದೆ? ದೇವರ ಬಳಿಗೆ ಹೋಗ್ತದೆ. ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿನ್ನ ಬಾಯಿಯನ್ನು ಕಾಯಬೇಕು. ಅಲ್ಲಿ ಬೈಬಲ್ ಹೇಳ್ತದೆ, ಯಾರು ನಾಲಿಗೆಯನ್ನು ಕಾಯ್ತಾನೆ ಅವರೇನು ಬಾಯಿಯನ್ನು ಕಾಯ್ತಾನೆ, ಅವರು ಯಾವುದನ್ನು ಕಾಯ್ತಾನಂತೆ? ಜೀವವನ್ನು ಕಾಯ್ತಾನಂತೆ. ಹಾಗಾದ್ರೆ ಇವತ್ತು ನಿನ್ನ ಜೀವದ ಎಲ್ಲ ಪಾಠ ಎಲ್ಲಿಟ್ಟು? ನಿನ್ನ ಬಾಯಿಯ ಮಾತಿನಲ್ಲಿದೆ. ಆಮೇಲೆ ಅಲ್ಲಿ ಬೈಬಲ್ ಹೇಳ್ತದೆ, ದೇವರ ಬಾಯಿಂದ ಹೊರಟ ಮಾತು ಅದು ಅವರ ಇಷ್ಟಾರ್ಥವನ್ನು ನೆರವೇರಿಸಿದೆ, ಅದು ನನ್ನ ಬಳಿಗೆ ಹಿಂತಿರುಗಿಸುವುದಿಲ್ಲ ಎಂಬುದಾಗಿ. ಯೇಸು ಸ್ವಾಮಿ ನಮ್ಮನ್ನು ಏನ್ ಮಾಡಿದ್ದಾರೆ? ತನ್ನ ಮಕ್ಕಳನ್ನಾಗಿ ಮಾಡಿದ್ದಾನೆ. ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನಾವು ಎಲ್ಲಿಗೆ ಸಂಬಂಧಪಟ್ಟವರು? ಪರಲೋಕಕ್ಕೆ ಸಂಬಂಧಪಟ್ಟವರು. ನಮ್ಮ ಮೈಂಡ್ ಅನ್ನು ಏನ್ ಮಾಡಬೇಕು? ನಾವು ರಿನ್ಯೂ ಮಾಡಬೇಕು.
ಅಲ್ಲಿ ರಿಲೀವ್ ಮಾಡಬೇಕು. ನಮ್ಮ ಮನಸ್ಸಿಗೆ ನಾವು ದೇವರ ವಾಕ್ಯವನ್ನು ಮಾತಾಡಬೇಕು. ನೀನು ಯಾವಾಗ ಮನಸ್ಸಿಗೆ ಮಾತನಾಡ್ತಿ ಅದು ನಿನ್ನ ಶರೀರದೊಳಗೆ ಅದು ಸ್ಪ್ರೆಡ್ ಆಗ್ತದೆ. ಆಮೇಲೆ ಅಲ್ಲಿ ಎಲ್ಲ ಹೊಳೆ ಮಾಡುವುದು ಯಾವುದು ಅಂದ್ರೆ ಮನಸ್ಸು. ಇವತ್ತು ನಾನು ಬಲವಾಗಿ ನಂಬ್ತೀನಿ, ಇಲ್ಲಿದ್ದ ದೇವರ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹಲ್ಲೆಲೂಯಾ, ನಿನ್ನ ಬಾಯಿ ನಿನ್ನನ್ನು ಬಿಡುಗಡೆ ಮಾಡುತ್ತದೆ. ನಮ್ಮ ಬಾಯಿ ನಮ್ಮನ್ನು ಕೆಡಿಸುವುದು, ನಮ್ಮ ಬಾಯಿ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು. ಹಲ್ಲೆಲೂಯಾ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಹಲ್ಲೆಲೂಯಾ, ಯಥಾರ್ಥರ ನೋಡಿ ರಕ್ಷಣೆ ಎಂಬುದಾಗಿ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಲಿ ದೇವರ ಹತ್ರ ನಾವು ಕೇಳ್ಬೇಕೇನಂತ ಹೇಳಿದ್ರೆ, ನನ್ನ ಬಾಯಿಯನ್ನು ವಾಕ್ಯದಿಂದ ತುಂಬಿಸು. ಹೇಳ್ರಿ, ನನ್ನ ಬಾಯಿ ವಾಕ್ಯದಿಂದ ತುಂಬಿಸು. ನನ್ನ ಸೌಖ್ಯ ನನ್ನ ಬಾಯಿಯಿಂದ ತುಂಬಿಸು ದೇವರೇ. ಹಲ್ಲೆಲೂಯಾ, ನನ್ನ ಬಾಯಿಯಿಂದ ಸಮಾಧಾನ, ನನ್ನ ಬಾಯಿಯಿಂದ ನನಗೆ ಐಶ್ವರ್ಯ, ನನ್ನ ಆಶೀರ್ವಾದ ಎಲ್ಲವೂ ನನ್ನ ಬಾಯಿಯಿಂದ ನಾನು ಮಾತನಾಡ್ತಿದ್ದೇನೆ ಅಂತ ಹೇಳುವಾಗ ಎಲ್ಲವನ್ನೂ ನೀವು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಅಲ್ಲಿ ಇವತ್ತು ಕೀರ್ತನೆ ನೋಡಿದ್ರೆ 19ನೇ ಕೀರ್ತನೆ ಅದರಲ್ಲಿ 7ನೇ ವಾಕ್ಯ ಏನ್ ಹೇಳ್ತದೆ ಗೊತ್ತುಂಟ? ಅಲ್ಲಿ ಬೈಬಲ್ ಹೇಳ್ತದೆ, ನಿನ್ನ ಧರ್ಮಶಾಸ್ತ್ರ ಅದು ಲೋಪವಿಲ್ಲ, ಅದು ಪ್ರಾಣವನ್ನು ಏನ್ ಮಾಡ್ತದೆ, ಉಜ್ಜೀವಿಸ ಮಾಡ್ತದೆ. ನೋಡಿ, ನಿಮ್ಮ ಪ್ರಾಣ, ನಿಮ್ಮ ಮನಸ್ಸದು, ಪ್ರಾಣ ಅಂದ್ರೆ ಮನಸ್ಸು, ಮನಸ್ಸನ್ನು ಉಜ್ಜೀವನ ಮಾಡ್ತದಂತೆ. ಲೋಕದ ಮಾತು ಕೇಳುವಾಗ ಏನಾಗ್ತದೆ, ನಮಗೆ ಭಯ ಆಗ್ತದೆ. ಲೋಕ ಏನ್ ಹೇಳ್ತದೆ, ನೋಡಿದನ್ನು ನಂಬ್ತಾರೆ, ನಂಬುವಂತ ಹೇಳ್ತದೆ. ದೇವರು ಏನ್ ಹೇಳ್ತಾರೆ, ನೋಡೋದನ್ನು ನಂಬು. ಎಷ್ಟು ನೋಡದೆ ನಂಬುವವರು ಧನ್ಯ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಇವತ್ತು ಯಾವುದನ್ನು ನಂಬ್ತೀರಿ? ಲೋಕ ಹೇಳೋದು ನಂಬ್ತೀರಾ, ದೇವರು ಹೇಳಿದಾಗ ನಂಬ್ತೀರಾ? ಆಮೇಲೆ ಹಲ್ಲೆಲೂಯಾ, ಇವತ್ತು ನಾನು ಹೇಳ್ತೇನೆ, ದೇವರ ವಾಕ್ಯವನ್ನು ನಂಬು. ವೈರಸ್ ಎಲ್ಲರನ್ನು ಮುಟ್ಟಬಹುದು, ಆದರೆ ನಿನ್ನ ಒಳಗಿರುವ ಆತ್ಮ ಅದು ದೇವರ ಆತ್ಮ. ನೀನು ಪರಲೋಕಕ್ಕೆ ಸಂಬಂಧಪಟ್ಟವಳಾದ್ರಿಂದ ನೀನು ದೇವರ ಭಾವವನ್ನು ಹೊಂದಿದವಳು. ಹಲ್ಲೆಲೂಯಾ, ನೋಡಿ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ನೀವು ಮುಂದಿನ ವಾಕ್ಯ ಓದುವುದಾದ್ರೆ ಅಲ್ಲಿ ಏನ್ ಹೇಳ್ತದೆ, ಯೆಹೋವನ ನಿಯಮಗಳು ಕಟ್ಟಳೆಗೆ ಯೋಗ್ಯವಾದದ್ದು. ಹೌದಾ? ಹಾಗೆ ಬರ್ತದಲ್ಲ, ಯೆಹೋವನ ಕಟ್ಟಳೆ ಏನಾಗಿದಂತೆ, ನಂಬಿಕೆಗೆ ಯೋಗ್ಯವಾದದ್ದು. ನಂತರ ಹೇಳ್ತದೆ, ಬುದ್ಧಿ ಇಲ್ಲದವರಿಗೆ ಏನಾಗಿದಂತದ್ದು, ವಿವೇಕವಾಗಿದೆ. ಇವತ್ತು ನಾನು ಹೇಳ್ತೇನೆ, ಲೋಕದವರು ನೀನು ಏನಾದ್ರೂ ಹೇಳಿದ್ರೆ, ನಿನ್ನ ಬಾಯಲ್ಲಿ ಹೇಳಿದ್ರೆ, ಅಂದ್ರೆ ಅವರು ಫ್ಯಾಕ್ಟ್ ಹೇಳ್ತಾರೆ, ನೀನು ಅವ್ರ ಫ್ಯಾಕ್ಟ್ ಹೇಳುವಾಗ ನೀನು ಏನ್ ಮಾಡಬಾರ್ದು, ಅದನ್ನು ನಂಬಬಾರ್ದು. ನೀನು ದೇವರು ಏನ್ ಹೇಳಿದರೆ ಅದನ್ನು ಮಾತಾಡಬೇಕು. ಅಲ್ಲಿ ಅವ್ರು ಹೇಳ್ತಾರೆ ನೀನು ಬುದ್ಧಿಹೀನ, ಆದ್ರೆ ನಾವು ತಿಳಿದುಕೊಳ್ಬೇಕು, ನಾನು ವಿವೇಕಿಯಾಗಿದ್ದೇನೆ. ಅದಕ್ಕೆ ಬೈಕ್ ಲೋಕದವರಿಗೆ ಶಿಲುಬೆಯ ಮಾತು ಏನಾಗಿದೆ ಅಂದ್ರೆ ಹುಚ್ಚು ಮಾತು, ನಮಗಾದ್ರೂ ಏನಾಗಿದೆ, ದೇವರ ಶಕ್ತಿಯಾಗಿದೆ. ಇವತ್ತು ನಾನು ನಂಬ್ತೇನೆ, ಆ ಶಕ್ತಿಯಿಂದ ದೇವ ನಿಮ್ಮನ್ನು ಇವತ್ತು ತುಂಬಿಸುವವನಾಗಿದ್ದಾನೆ. ಹಾಗಾದ್ರೆ ನಮ್ಮ ಬಾಯಿಯಲ್ಲಿ ನಮಗೆ ರಕ್ಷಣೆ ಸಿಗ್ತದೆ. ನೋಡಿ, ಪೌಲ ಶೀಲರನ್ನು ನೋಡ್ರಿ. ಈ ಪೌಲ ಶೀಲರು ಎಲ್ಲಿಗೆ ಹೋದ್ರು? ಸೆರೆಮನೆಗೆ ಹೋದ್ರು. ಸೆರೆಮನೆಗೆ ಹೋಗುವಾಗ ಅವರ ಮೈಯಲ್ಲಿ ಏನು ಬರ್ತಿತ್ತು? ರಕ್ತ ಬರ್ತಿತ್ತು. ಅವರ ಅಂಗಿಯೆಲ್ಲ ಏನಾಯ್ತು? ಹರಿದು ಹೋಗಿತ್ತು. ಇಂಥ ಒಂದು ಸ್ಥಿತಿಯಲ್ಲಿ ಅವರು ಸೆರೆಮನೆಯಲ್ಲಿರುವಾಗ ಏನ್ ಮಾಡಿದ್ರು ಗೊತ್ತಿಲ್ಲ? ಅವರ ಬಾಯಿಯನ್ನು ತೆರೆದರು. ಹಲ್ಲೆಲೂಯಾ, ಸುದ್ದಿ ಪದಗಳನ್ನು ಹಾಡಲಿಕ್ಕೆ ಶುರು ಮಾಡಿದ್ರು, ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಅವರು ಬಾಯಿ ತೆರೆದ್ರು, ಆಗ ಕಾರಾಗೃಹದ ಏನಾಯ್ತು? ಆ ಬಾಗಿಲು ತೆರೆಯಿತು, ಮಹಾಭೂಕಂಪವಾಯಿತು, ಸರಪಳಿಗಳ ಬಿಚ್ಚಿಕೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ಇವತ್ತು ನಾನು ಹೇಳ್ತಿದ್ದೇನೆ, ನಿನ್ನ ಬಾಯಿಯ ಮಾತು ನಿನ್ನನ್ನು ಎಲ್ಲ ಸ್ಥಿತಿಯಿಂದ ಬಿಡುಗಡೆ ಮಾಡುವಂತದ್ದಾಗಿ. ಹಲ್ಲೆಲೂಯಾ, ನಾನು ನಂಬ್ತೇನೆ. ಇವತ್ತು ನೀವು ಮಾತಾಡ್ರಿ, ಇವತ್ತು ನೆಗೆಟಿವ್ ಮಾತನಾಡ್ಬೇಡ್ರಿ. ವೈದ್ಯರು ನಿಮ್ಮ ಬಗ್ಗೆ ಏನಂತ ಹೇಳಿದ್ರೆ ಅದನ್ನು ನಂಬಿಡ್ರಿ. ದೇವರು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅದನ್ನು ಮಾತ್ರ ನಂಬಿ. ಅಲ್ಲಿ ಈ ವಾಕ್ಯ ನಿಮಗೆ ಆರೋಗ್ಯವಾಗಿದೆ. ನೋಡಿ, ದೊಡ್ಡ ಎರಿಕೋ ಕೋಟೆ ಬಂತು. ಈ ದೊಡ್ಡ ಎರಿಕೋ ಕೋಟೆ ಬರುವ ಮೊದಲು ಏನ್ ಮಾಡಿದ್ರು? ಅವರು ಬಾಯಿಗಳನ್ನು ತೆರೆದರು. ಬಾಯಿಗಳನ್ನು ತೆರೆದು ಏನ್ ಮಾಡಿದ್ರು? ಸ್ತುತಿ ಪದಗಳನ್ನು ಆಡಿದ್ರು. ಸ್ತುತಿಗಳನ್ನು ಆಡುವಾಗ ಏನಾಯ್ತದೆ? ಎರಿಕೋ ಕೋಟೆ ಬಿದ್ದು ಹೋಯ್ತು. ಅದು ಬಿದ್ದು ಹೋದದಲ್ಲ, ಆಕ್ಚುಲಿ ಬಿದ್ದು ಹೋದ್ರೆ ಅದರ ಸುತ್ತಲೂ ಯಾರಿದ್ರು? ಇಸ್ರೇಲರು ಸುತ್ತು ಬರ್ತಿದ್ರಲ್ಲ, ಅದು ಬಿದ್ದು ಹೋಗ್ತಿದ್ರು. ಯಾರ ಮೇಲೆ ಬೀಳ್ತಿತ್ತು? ಇಸ್ರೇಲರ ಮೇಲೆ ಬೀಳ್ತಿತ್ತು. ಆದ್ರೆ ಚರಿತ್ರೆ ಹೇಳ್ತದೆ, ಆ ಎರಿಕೋ ಕೋಟೆ ಕೆಳಗೆ ಬಿದ್ದದಲ್ಲ, ಎರಿಕೋ ಕೋಟೆ ಕುಸಿದು ಬಿತ್ತು ಎಂಬುದಾಗಿ ದೇವರ ವಾಕ್ಯ. ಆಮೇಲೆ ಹಲ್ಲೆಲೂಯಾ, ಕುಸಿದು ಹಿಸ್ಟ್ರಿಯನ್ನು ಕಲಿಯುವುದಾದ್ರೆ ನಮ್ಗೆ ಗೊತ್ತಾಗ್ತದೆ, ಆ ಒಂದು ಎರಿಕೋ ಕೋಟೆ ಏನಾಯ್ತದೆ? ಕುಸಿದು ಬಿತ್ತಂತೆ. ಹಾಗಾದ್ರೆ ಟಾಪ್ ಎಲ್ಲಿ ಹೋಯ್ತು? ಭೂಮಿ ಅಡಿಯಲ್ಲಿ ಹೋಯ್ತು. ಯಾವ ಇಸ್ರೇಲರಿಗೆ ಏನಾಗಲಿಲ್ಲ. ಇವತ್ತು ನಾನು ಹೇಳ್ತೇನೆ, ನಿನ್ನ ಸುತ್ತಲೂ ಏನೇ ಆದ್ರೂ ನಿನಗೇನಾಗುವುದಿಲ್ಲ. ನೀನು ಬಾಯಿ ತೆರೆದ್ರೆ ಸಾಕು, ನಿನ್ನ ರಕ್ಷಣೆ ದೇವರು ಕೊಡುವವನಾಗಿದ್ದಾನೆ. ಅಲ್ಲಿ ಒಂದು ಮಾತು ಸಾಕು ಪ್ರಿಯರೇ, ಒಂದು ಮಾತು ಸಾಕು ನಿಮ್ಮ ಜೀವಿತವನ್ನು ಕಟ್ಟುವಂತದ್ದಾಗಿದೆ. ಒಂದು ಅರಸುಗಳ ಪುಸ್ತಕ 17-14ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲಿ ನಾವು ನೋಡುತ್ತೇವೆ, ಚಾರಾಪ್ತಿಯ ವಿಧವೆ. ಆಮೇಲೆ ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ಅವಳ ಜೀವಿತದಲ್ಲಿ ಅವಳಿಗೆ ಹೊಟ್ಟೆಗಿರಲಿಲ್ಲ, ಹೌದಾ? ಒಂದು ಇಡೀ ಹಿಟ್ಟು ಮತ್ತೆ ಏನಿತ್ತು? ಎಣ್ಣೆ ಮಾತ್ರ ಇತ್ತು.
ಇಂಥ ಒಂದು ಸಂದರ್ಭ ಎಲ್ಲ ಕಡೆ ಬರಗಾಲ, ಯಾರ ಮನೆಯಲ್ಲಿ ಆಹಾರ ಇಲ್ಲ. ಆಗ ದೇವರ ಮನುಷ್ಯ ಏನ್ ಹೇಳ್ತಾರೆ ಗೊತ್ತಿಲ್ಲ, ಇನ್ನು ಮುಂದೆ ನಿನ್ನ ಹಿಟ್ಟು ಖಾಲಿ ಆಗುವುದಿಲ್ಲ, ನಿನ್ನ ಎಣ್ಣೆ ಖಾಲಿ ಆಗುವುದಿಲ್ಲ. ಒಂದು ಬಾಯಿಯ ಮಾತು, ಅವಳ ಹಿಟ್ಟು ಖಾಲಿ ಆಗಲಿಲ್ಲ, ಎಣ್ಣೆ ಖಾಲಿ ಆಗಲಿಲ್ಲ. ಹಾಲೆಲೂಯಾ. ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ನಿಮ್ಮ ಬಾಯಿಯ ಮಾತು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಹಾಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ನೋಡಿ, ಕೆಂಪು ಸಮುದ್ರ ಬರುವಾಗ, ಇಸ್ರೇಲರು ಐಗುಪ್ತ ದೇಶದಿಂದ ಬರುವಾಗ ಎಲ್ಲರೂ ಏನ್ ಮಾಡಿದ್ರು? ಎದೆ ಮಾಡಿದ್ರಂತೆ, ಎದೆ ಮಾಡಿದ್ರಂತೆ. ಕೆಲವರು ಗುಡುಗುಟ್ಟಿದ್ರು. ಐಗುಪ್ತದಲ್ಲಿ ಸಮಾಧಿ ಇಲ್ಲ ಅಂತ ನಮ್ಮನ್ನು ಇಲ್ಲಿ ತಂದಿ ಅಂತ ಏನು ಮಾಡಿದ್ರು? ಮೋಶೆ ವಿರುದ್ಧ ಮಾತನಾಡಿದ್ರು. ಆದ್ರೆ ಮೋಶೆ ಒಂದು ಬಾಯಿ ತೆರೆದು ಏನ್ ಹೇಳ್ತಾರೆ? ಇಂದು ಕಾಣುವ ಐಗುಪ್ತರನ್ನು ನೀವು ಕಾಣುವುದೇ ಇಲ್ಲ ಎಂಬುದಾಗಿ ಹೇಳಿದ್ರು. ಹಲ್ಲೆಲೂಯಾ. ಸತ್ಯವೇ ಹೇಳ್ತದೆ, ಅವರು ಹೇಳಿದ ಹಾಗೆ ಆಯಿತು. ಇವತ್ತು ನೀವು ಸಹ ನಿಮ್ಮ ಬಾಯಲ್ಲಿ ಮಾತನಾಡ್ರಿ, ಅಲ್ಲಿ ನೆಗೆಟಿವ್ ಮಾತನಾಡಬೇಡಿ, ನೆಗೆಟಿವ್ ಮಾತನಾಡಬೇಡಿ. ನೆಗೆಟಿವ್ ನಿನ್ನ ರಕ್ಷಿಸುವುದಿಲ್ಲ, ನಿನ್ನನ್ನು ರಕ್ಷಿಸುವಂತದ್ದು ದೇವರ ವಾಕ್ಯವೇ ಆಗಿದೆ. ನೀವು ನೋಡಿ, ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯ 20ನೇ ವಾಕ್ಯ ಓದಿ ನೋಡಿ. ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯ 20ನೇ ವಾಕ್ಯ. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಏನಾಗ್ತದೆ? ಗುಂಗುತ್ತಾಗುತ್ತೆ. ನೋಡಿ, ಬಾಯ ಫಲವನ್ನು ಹೊಟ್ಟೆ ತುಂಬ ನೀನು ಏನ್ ಮಾತಾಡ್ತಿ ಅದೇ ನಿನ್ನನ್ನು ತುಂಬಿಸ್ತದೆ. ನೀನು ಕೆಟ್ಟದ್ದು ಮಾತನಾಡಿದ್ರೆ ಕೆಟ್ಟದ್ದು ನಿನ್ನನ್ನು ತುಂಬಿಸ್ತದೆ. ಅದಕ್ಕೆ ಯೇಸು ಹೇಳಿದ್ರು, ಒಳ್ಳೆ ಬೊಕ್ಕಸದಿಂದ ಒಳ್ಳೆದು ಬರ್ತದೆ, ಕೆಟ್ಟ ಬೊಕ್ಕಸದಿಂದ ಏನು ಬರ್ತದೆ? ನೋಡಿ, ಕೆಟ್ಟವನ ಮಾತು ರಕ್ತಕ್ಕೆ ಹೊಂಚು, ಆದರೆ ಯಥಾರ್ಥರ ನೋಡಿ ರಕ್ಷಣೆ. ಅಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಜೀವಿತದಲ್ಲಿ ನೀನೊಂದು ದೇವರ ಮಾತನ್ನು ಕೇಳಬೇಕು. ಇವತ್ತು ಡಾಕ್ಟರ್ ನೋಡಿ, ಅವರು ಯಾರಾದ್ರೂ ಟೆಸ್ಟ್ ಮಾಡಿದ ಮೇಲೆ ಅವ್ರು ಹೇಳಿದ್ರೆ ಇನ್ನು 3 ದಿವಸದಲ್ಲಿ ಸತ್ತು ಹೋಗ್ತದೆ ಅಂತ ಹೇಳುವಾಗ ಏನ್ ಮಾಡ್ತಾರೆ? ಭಯ ಪಡ್ತಾರೆ. 3 ದಿವಸದಲ್ಲಿ ಅವ್ರು ಹೇಳಿದಾಗೆ ಸಾಯ್ತಾರೆ. ಆದ್ರೆ ಅವ್ರು ಹೇಳುವಾಗ ಹೇಳ್ಬೇಕು, ನೀನು ಅಲ್ಲಿ ನಾನು ಸಾಯುವುದಿಲ್ಲ, ನನ್ನ ದೇವರು ನನಗೆ ಸೌಖ್ಯ ಕೊಟ್ಟಿದ್ದಾನೆ, ನಾನು ಬಿಡುಗಡೆ ಹೊಂದಿದವನು. ಹಲ್ಲೆಲೂಯಾ. ಆಗ ಹೇಳುವಾಗ ನಿನ್ನ ಜೀವಿತದಲ್ಲಿ ಆ ವಾಕ್ಯ ಕಾರ್ಯ ಆಗ್ತದೆ. ಸಾಧಾರಣವಾಗಿ ನಾವು ಡಾಕ್ಟರ್ ಹೇಳಿದರೆ ಏನು ಮಾಡ್ತೇವೆ? ನಂಬ್ತೇವೆ. ಅದೇ ತಪ್ಪು ನಮ್ಮ. ಹಲ್ಲೆಲೂಯಾ. ನಿನ್ನ ಬಾಯಲ್ಲಿ ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ನಾನು ಸಾಯುವುದಿಲ್ಲ, ಜೀವಲೋಕದಲ್ಲಿ ಯೆಹೋವನ ಕ್ರಿಯೆ ಸಾಧ್ಯವೇ. ದೇವರ ವಾಕ್ಯ ಏನುಂಟು ಅದನ್ನು ಮಾತಾಡು. ನೀನು ಏನ್ ಮಾತಾಡ್ತೀಯ ಅದು ಹೊಟ್ಟೆ ತುಂಬ ಏನಾಗ್ತಿಯಂತೆ? ಉಂಟಿಯಂತೆ. ಹಲ್ಲೆಲೂಯಾ. ಆ ನಂತರ ವಾಕ್ಯ ಓದಿ. ತನ್ನ ತುಟಿಗಳ ಫಲವನ್ನು ಸಾಕಷ್ಟು ಏನ್ ನೀನು ಮಾತಾಡ್ತಿ ಅದೇ ನಿನಗೆ ಫಲ ಬರ್ತದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇನ್ನು ಮುಂದೆ ನಾನು ಮಾತನಾಡುವುದು ದೇವರ ವಾಕ್ಯವೇ. ಲೋಕದವರು ಮಾತನಾಡಿದ ಹಾಗೆ ನಾನು ಮಾತನಾಡುವುದಿಲ್ಲ. ನನಗೆ ಗೊತ್ತುಂಟು ದೇವರ ವಾಕ್ಯ ಏನಂತ ಹೇಳಿದ್ರೆ ಅದೇ ನಾನು ಇವತ್ತಿನಿಂದ ಮಾತನಾಡ್ತೇನೆ. ಹಲ್ಲೆಲೂಯಾ. ಇವತ್ತೆಲ್ಲರೂ ಏನ್ ಮಾತಾಡ್ತಾರೆ ಗೊತ್ತಿಲ್ಲ? ಅವರಲ್ಲಿ ಆಗುವ ಫೀಲಿಂಗ್ ಅನ್ನು ಮಾತನಾಡ್ತಾರೆ, ಅವರ ಭಾವನೆಯನ್ನು ಮಾತನಾಡ್ತಾರೆ. ಆದ್ರೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಫೀಲಿಂಗ್ ಅನ್ನು ಮಾತನಾಡಬೇಡ, ಭಾವನೆಯನ್ನು ಮಾತನಾಡಬೇಡ. ನಿನಗೆ ಏನ್ ಆಸೆ ಉಂಟು ಅದನ್ನು ನೀನು ಮಾತನಾಡ. ಹಲ್ಲೆಲೂಯಾ. ನೀನು ಯಾವಾಗ ನಿನ್ನ ಆಸೆಯನ್ನು ಮಾತಾಡ್ತೀಯಲ್ಲ ಅದು ದೇವರು ನೆರವೇರಿಸ್ತಾನೆ. ಅಮೆರಿಕದಲ್ಲಿ ಒಂದು ಹುಡುಗಿ ಇದ್ದಂತೆ. ಈ ಹುಡುಗಿ ಚಿಕ್ಕ ಪ್ರಾಯದಲ್ಲಿ ಆಕಾಶದಲ್ಲಿ ಪ್ಲೇನ್ ಹೋಗುವುದನ್ನು ನೋಡ್ತಾ ಇದ್ದಂತೆ. ಆ ಪ್ಲೇನ್ ಹೋಗುವುದನ್ನು ನೋಡಿ ಅವಳು ಯಾವಾಗ ಸಹ ಮಾತನಾಡುವುದಂತೆ, ನಾನು ದೊಡ್ಡದಾದ್ಮೇಲೆ ಇಂಥ ಪ್ಲೇನ್ ಅನ್ನು ಖರೀದಿಸ್ತೇನೆ ಎಂದಾಗಿ. ಅವಳು ಹೇಳುವಾಗ ಅವಳ ತಂದೆ ತಾಯಿಗಳು ಎಲ್ಲ ಏನ್ ಮಾಡ್ತಿದ್ರು? ಬೈತಿದ್ರು. ಎಂತ ನೀನು ಮಾತನಾಡು, ನೀನೇ ಎಂತ ಪ್ಲೇನ್ ಅನ್ನು ತಗೊಳ್ಳೋದು, ನಿನಗೊಂದು ಸೈಕಲ್ ತಗೊಳ್ಳಿಕ್ಕೆ ಆಗ್ತದೆ ಇಲ್ಲವೇ ಎಂಬುದಾಗಿ ಹೇಳಿದರು. ಈ ಹುಡುಗಿ ಮಾತನಾಡ್ತಾ ಮಾತನಾಡ್ತಾ ದೊಡ್ಡವಳಾದ ಮೇಲೆ ಅವಳು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಅಂತ ಒಂದು ಪ್ಲೇನ್ ಅನ್ನು ಕೆಲವು ಪರ್ಚೇಸ್ ಮಾಡಿದಂತೆ. ಇವತ್ತು ನಾನು ಏನ್ ಮಾತಾಡ್ತೇನೆ ಅದೇ ನಡೀತದೆ, ಅದೇ ನಡೀತದೆ. ಆಮೇಲೆ ಅಲ್ಲಿ ಕೀರ್ತನೆ 24ರಲ್ಲಿ ಹೇಳ್ತದೆ, ಆತ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪವನ್ನು ಏನ್ ಮಾಡಲಿ? ಸಫಲಗೊಳಿಸಿ. ಅಂದ್ರೆ ನಿನ್ನ ಭಾವನೆಗೆ, ನಿನ್ನ ಒಳಗಿನ ಆಸೆಯನ್ನು ನೀನು ದೇವರಿಗೆ ಹೇಳುವಾಗ ಏನಾಗ್ತದೆ? ಅದು ನಡೀತದೆ. ಇದು ಯಾರ ಬಗ್ಗೆ ಹೇಳಿದ್ದು? ದಾವೀದನ ಬಗ್ಗೆ. ದಾವೀದ ರಾಜವಾಗಬೇಕಿದ್ದ ಆಸೆ ಇತ್ತು ರಾಜ, ಅಲ್ಲಿ ಜನರಿಗೆ ಸಹ ಆಸೆ ಇತ್ತು. ಆದ್ರೆ ಯಾರ ಅಡ್ಡ? ಸೌಲ ಅಡ್ಡ. ಆದ್ರೆ ಅವನ ಆಸೆಯನ್ನು ಹೇಳುವಾಗ 21ನೇ ಕೀರ್ತನೆಯಲ್ಲಿ ಬರುತ್ತದೆ, ನೀನು ಅವರ ಪ್ರಾರ್ಥನೆಯಲ್ಲಿ ನಿರಾಕರಿಸದೆ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ ಅಂತ ವಾಕ್ಯ ಹೇಳ್ತದೆ. ಇವತ್ತು ನೀನು ಏನ್ ಮಾತಾಡ್ತೀಯಲ್ಲ ಅದೇ ದೇವರು ಮಾಡ್ತಾರೆ. ಅಲ್ಲಿ ಯಾಕಂದ್ರೆ ನಮ್ಮ ಬಾಯ ಮಾತುಗಳು ಯಾವುದು ಸಹ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ನೀನು ಆಡಿದ ಒಂದೊಂದು ಮಾತುಗಳು ಎಲ್ಲಿಗೆ ಹೋಗ್ತದೆ? ದೇವರ ಸಮ್ಮುಖಕ್ಕೆ ಹೋಗ್ತಾ ಇದೆ. ನಾವು ಯಾವಾಗಲೂ ಸಹ ದೇವರ ವಾಕ್ಯವನ್ನು ತಿಳಿದುಕೊಂಡವರಾಗಿರಬೇಕು. ನೋಡಿ, ಜ್ಞಾನೋಕ್ತಿ ಪುಸ್ತಕ 30-32 ಓದ್ರಿ. ಪ್ರೊವರ್ಬ್ಸ್ ಚಾಪ್ಟರ್ 30-32.
ನೀವು ಒಪ್ಪಿಕೊಂಡು ಏನಂದ್ರೆ ಮೂರ್ಖನಾಗಿ ನಡೆದಿದ್ದರೆ ಅಥವಾ ದುರಾಲೋಚನೆ ಮಾಡಿ ಬಾಯ ಮೇಲೆ ಏನ್ ಮಾಡ್ಬೇಕಂತೆ? ಕೈ ಇಡ್ಬೇಕಂತೆ. ಹಾಗಾದ್ರೆ ನೆಗೆಟಿವ್ ವಿಷಯ ಬರುವಾಗ ಏನ್ ಮಾಡ್ಬೇಕಂತೆ? ಬಾಯ ಮೇಲೆ ಕೈ ಇಡ್ಬೇಕಂತೆ. ಕೆಲವರಲ್ಲೆಲ್ಲ ನೋಡ್ರಿ, ಹೊಟ್ಟೆ ನೋವಾದ್ರೆ, ಅಲ್ಲಿ ಹೊಟ್ಟೆ ನೋವು ಸ್ಟಾರ್ಟ್ ಆದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ, ಅಪೆಂಡಿಕ್ಸ್ ಕಾಣ್ಬೇಕು. ಯಾರು ಬಾಯಲ್ಲಿ ಹೇಳಿದ್ರು? ನಾವು ಹೇಳಿದ್ದು ಬಾಯಲ್ಲಿ. ಆಮೇಲೆ ಅಲ್ಲಿ ಮತ್ತೆ ಡಾಕ್ಟರ್ ಹತ್ರ ಹೋಗುದು, ಟೆಸ್ಟ್ ಮಾಡುದು. ಡಾಕ್ಟರ್ ರಿಪೋರ್ಟ್ ತರ್ತಾರೆ, ಇವನಿಗೆ ಅಪೆಂಡಿಕ್ಸ್ ಅಂತ ಹೇಳುವಾಗ ನನಗೆ ಮೊದಲೇ ಡೌಟ್ ಇತ್ತು, ನನಗೆ ಅಪೆಂಡಿಕ್ಸ್ ಆಗ್ತದೆ. ಬೈಬಲ್ ಸ್ಪಷ್ಟವಾಗಿ ಆಗ್ತದೆ, ನಿನ್ನ ಬಾಯ ಫಲವನ್ನು ನೀನೇನ್ ಮಾಡ್ತಿ? ಅದನ್ನು ಉಣ್ಣುತ್ತಿ. ದೇವರ ಮಕ್ಕಳೇ, ನೀನು ಲೋಕದವನಲ್ಲ. ನಿನ್ನ ಬಾಯಿ ಇವತ್ತು ಏನ್ ಮಾತನಾಡ್ತದೆ ಅದೇ ನಿನ್ನ ಗುರಿಯನ್ನು ಮುಟ್ಟಿಸುವಂತದಾಗಿದೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೇವೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ನಾವು ಯಾವಾಗ ಸಹ ನೆಗೆಟಿವ್ ಮಾತನಾಡೋದು ಬೇಡ. ನನ್ನ ದೇವರು ನನಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಲೋಕದವರು ಸತ್ತು ಹೋಗ್ಬಹುದು, ನೀನು ಸಾಯುವುದಿಲ್ಲ. ಅದಕ್ಕೆ ಕೀರ್ತನೆ ಗ್ರಂಥದಲ್ಲಿ ಹೇಳ್ತದೆ, ನಿನ್ನ ಸುತ್ತಲೂ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೆ ತಟ್ಟುವುದೇ ಇಲ್ಲ. ಎಷ್ಟು ಜನ ನಂಬುತ್ತೆ? ಹಲ್ಲೆಲೂಯಾ. ಇವತ್ತು ನಾನು ನಂಬುತ್ತೆ, ನಿನ್ನ ಬಾಯಿ ಮಾತನಾಡಬೇಕು. ಅಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಅದಲ್ಲೇ ಮಾತನಾಡು. ರಕ್ತ ಕುಸುಮ ಮಾತಾಡಿದ್ದು ಅಲ್ಲಿ ಅವಳು ಮಾತಾಡಿ ಮುಟ್ಟಿದ ಕೂಡ ಅವಳಿಗೆ ಸೌಖ್ಯವಾಯಿತು. ಕಾರಣ ಅವಳ ಬಾಯ ಮಾತು ಮನಸ್ಸಿನಲ್ಲಿ ಆದುಕೊಂಡು. ಇವತ್ತು ನಿನ್ನ ದೇವರ ವಾಕ್ಯವನ್ನು ಮನಸ್ಸಿಗೆ ತಂದುಕೊಂಡೆ. ನಾನು ಹೇಳ್ತೇನೆ, ಅಲ್ಲಿ ಸೈತಾನನ ದೊಡ್ಡ ವ್ಯಕ್ತಿಯಾಗಿ ಯಾರು ಮಾಡಿದ್ದು? ಸೈತಾನನಿಗೆ ಪವರ್ ಬರಲಿಕ್ಕೆ ಕಾರಣ ಏನು ಗೊತ್ತಿಲ್ಲ, ನಾವು ಬಾಯಲ್ಲಿ ಹೇಳಿದ್ರಿಂದ. ಹಲ್ಲೆಲೂಯಾ. ಹೇಳಿ, ನಿನ್ನ ಬಲವನ್ನು ಯೇಸು ಕಲ್ವಾರಿ ಪೂಜೆಯಲ್ಲಿ ಮುರಿದಿದ್ದಾನೆ. ಆಮೇಲೆ ಅಲ್ಲಿ ನನಗೆ ದೇವರ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆಮೇಲೆ ನಾನು ಹೇಳ್ತೇನೆ, ಯಾವ ಶತ್ರು ನಿನ್ನನ್ನು ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಬೈಬಲ್ ಹೇಳ್ತದೆ, ದೇವರು ತನ್ನ ಮಕ್ಕಳನ್ನು ಶತ್ರುಗಳಿಂದ ಬಲಿಷ್ಠರನ್ನಾಗಿ ಮಾಡಿದ. ಮತ್ತು ನಾನು ಬಲವಾಗಿ ನಂತೆ ನಿಮ್ಮ ಜೀವಿತದಲ್ಲಿ ಯಾವ ರೋಗಕ್ಕೆ ಸ್ಥಳ ಇಲ್ಲ. ನನಗೆ ರೋಗಕ್ಕೆ ಸ್ಥಳ ಇಲ್ಲ. ಅಲ್ಲಿ ನಾನು ಸಾಲದಲ್ಲಿ ಬಿದ್ದಿದ್ರೆ ಇವತ್ತು ಕಾರಣ ನಾನು ಬಾಯಲ್ಲಿ ಆಡಿದೆ. ನನಗೆ ಇಡೀ ದಿನ ಸಾಲ ಅಂತ ಹೇಳು ಬಾಯಲ್ಲಿ. ನಾವು ಸಾಲ ತೆಗೆದುಕೊಳ್ಳುವುದಿಲ್ಲ. ಸಾಲ ಕೊಡುವಷ್ಟರ ಮಟ್ಟಿಗೆ ನನ್ನನ್ನು ದೇವರು ಉನ್ನತಿಗೆ ನಡೆಸ್ತಾನೆ. ಮಾತಾಡ್ರಿ. ಹಲ್ಲೆಲೂಯಾ. ನಿನ್ನ ಮಕ್ಕಳು ಬದಲಾಗ್ತಾರೆ, ನಿನ್ನ ಗಂಡ ಬದಲಾಗ್ತಾರೆ, ನಿನ್ನ ಹೆಂಡತಿ ಬದಲಾಗ್ತಾರೆ. ಯಾಕಂದ್ರೆ ನಿನ್ನ ಬಾಯ ಮಾತು ನೀನು ಹೊಟ್ಟೆ ತುಂಬಾ ಉನ್ನತಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ಯಾವ ಪರಿಸ್ಥಿತಿಯಲ್ಲಿದ್ರು ಸಹ ಈ ದೇವರ ವಾಕ್ಯವನ್ನು ನಂಬಿ. ಯೋಹಾನ 17 ಹೇಳ್ತದೆ, ನಿನ್ನ ವಾಕ್ಯವೇ ಸತ್ಯವಾಗಿದೆ. ಹಾಗಾಗಿ ಈ ಸತ್ಯವಾದ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿ ದೇವರು ತಾನು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಾಮುಖದಲ್ಲಿ ಎದುರಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತದೆ. ಓ, ದೇವರ ಆತ್ಮ ನಮ್ಮೊಂದಿಗೆ ಮಾತನಾಡ್ತಾ ಇಲ್ಲ. ಹಲ್ಲೆಲೂಯಾ. ಕೆಟ್ಟವರ ಮಾತು ರಕ್ತಕ್ಕೆ ಹೊಚ್ಚಿ ಎಂಬುದಾಗಿ. ಇವತ್ತು ಲೋಕದವರು ಏನ್ ಹೇಳ್ತಾರೆ ಅದು ನಿನ್ನನ್ನು ನಾಶ ಮಾಡಿದ್ರೆ, ಯಥಾರ್ಥವಂತರ ನುಡಿ ನಿನ್ನ ರಕ್ಷಿಸ್ತದೆ ಎಂಬುದಾಗಿ. ಪ್ರಿಯರು, ಇವತ್ತು ನಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವ, ದೇವರ ವಾಕ್ಯದಲ್ಲಿ ನಾವು ಬಲ ಹೊಂದುವ, ದೇವರ ವಾಕ್ಯದಲ್ಲಿ ಎನ್ಕರೇಜ್ ಆಗುವ. ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ನಿನಗೆ ಉಸಿರು ಕೊಟ್ಟ ದೇವರನ್ನು ನಂಬು. ನಿನ್ನ ಉಸಿರಾದ ಯೇಸುವನ್ನು ನೀನು ನಂಬಬೇಕು. ಯಾಕೆಂದ್ರೆ ಅವನೇ ನಿನ್ನ ನಡೆಸುವವನಾಗಿದ್ದಾನೆ. ಅವನೇ ನಿನ್ನ ಪ್ರಾಣಕ್ಕೆ ಉಜ್ಜೀವನ ತರುವ ದೇವರಾಗಿದ್ದಾನೆ. ಕೀರ್ತನೆ 1 ನಾವು ನೋಡುತ್ತೇವೆ, ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವ ಧನ್ಯನು. ಅವನು ನೀರಿನ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು ಎಂಬುದಾಗಿ. ಆ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ ಎಂಬುದಾಗಿ. ಹೇಳ್ರಿ, ತಕ್ಕ ಕಾಲದಲ್ಲಿ ಫಲ ಕೊಡುತ್ತೇನೆ. ನಾನು ಹೇಳ್ರಿ, ತಕ್ಕ ಕಾಲದಲ್ಲಿ ನಾನು ಫಲ ಕೊಡುತ್ತೇನೆ. ಓ, ನನ್ನಲ್ಲಿ ಒಂದು ಫಲ, ಇವತ್ತಿನಿಂದ ಫಲ. ಲೋಕದವರು ಕಾಣದ, ಕುಟುಂಬ ಕಾಣದ, ನಾನು ಕಾಣದ ಫಲವನ್ನು ನಾನು ಕಾಣುತ್ತೇನೆ. ನನ್ನ ಉಸಿರಾದ ಹೇಳುವ, ನನ್ನ ಉಸಿರಾದ
ಹೌದು ಕರ್ತನೆ, ಕೆಟ್ಟವರ ಮಾತು ರಕ್ತಕ್ಕೆ ಹೊಲಿಚು, ಯಥಾರ್ಥರ ಮಾತು ರಕ್ಷಣೆ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದ ಪ್ರಕಾರ ನಾನು ಈ ಮಕ್ಕಳಿಗೆ ಆರೋಗ್ಯವನ್ನು ಮಾತನಾಡುತ್ತಿದ್ದೇನೆ. ಈ ಮಕ್ಕಳ ಆತ್ಮದಲ್ಲಿ ಬಲ ಬಂದಲಿ, ಈ ಮಕ್ಕಳು ಐಶ್ವರ್ಯವಂತರಾಗಲಿ, ಈ ಮಕ್ಕಳನ್ನು ನೋಡಿ ಎಲ್ಲ ಜನರು ಆಶ್ಚರ್ಯಪಡುವ ರೀತಿಯಲ್ಲಿ ಇವರನ್ನು ಉನ್ನತವಾದ ಸ್ಥಾನಕ್ಕೆ ಎಬ್ಬಿಸುತ್ತೇವೆ. ಇವರ ಮಕ್ಕಳು ಕುಟುಂಬ ಎಲ್ಲ ರಕ್ಷಣೆಗೆ ಬರಲಿ. ನಾವು ನಂಬ್ತೇವೆ ಇದುವರೆಗೆ ಅಸಾಧ್ಯವಾದ ಸಂಗತಿಗಳನ್ನು ನೀನು ಈ ವರ್ಷದಲ್ಲಿ ಸಾಧ್ಯ ಮಾಡೋದಕ್ಕೆ ಸ್ತೋತ್ರ ದೇವರೇ. ಇಲ್ಲಿ ಒಬ್ಬೊಬ್ಬರಾಗಿ ಬರುವುದಲ್ಲ, ಕುಟುಂಬವಾಗಿ ಬರುವಂತೆ ಮಾಡೋದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬಿಡುವುದನ್ನು ತಂದೆ. ಆಮೆನ್.